ಬಿಜೆಪಿಯಿಂದ 6 ವರ್ಷಗಳು ಉಚ್ಚಾಟನೆಗೆ ಒಳಪಡ್ತಾ ಇದ್ದ ಹಾಗೆ ರೋಷಾವೇಶ ಬಸನಗೌಡ ಪಾಟೀಲ್ ಯತ್ನಾಳ್ರದ್ದು ಮುಂದುವರಿತಾ ಇದೆ. ಟ್ವೀಟ್ನ ಮೂಲಕ ಕುಟುಕೋ ಪ್ರಯತ್ನವನ್ನ ಮಾಡಿದ್ದಾರೆ. ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ಅಂತ ಮತ್ತೆ ಆರೋಪ ಮಾಡ್ತಾ ಇದ್ದಾರೆ. ಕೆಲವು ರಾಜಕೀಯ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ. ಕಾರ್ಯಕರ್ತರ ಪಕ್ಷ ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿದೆ ಅಂತ ಮತ್ತೆ ಟಾರ್ಗೆಟ್ ಮಾಡಿದ್ದಾರೆ. BYV ಫ್ಯಾಮಿಲಿಯನ್ನ ಹಿಂದುತ್ವದ ಪರ ನಿಂತವರನ್ನ ಪಕ್ಷದಿಂದ ಹೊರಗಿಟ್ರು. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲದೇ ಇದ್ರೆ ಪಕ್ಷ ಮಕಾಡೆ ಮಲಗೋದು ಖಚಿತ ಅಂತ ಮತ್ತೆ ಬೆಂಕಿ ಉಳಿದ್ದಾರೆ. ಟ್ವೀಟ್ ಮೂಲಕ ಯತ್ನಾಳ್ ಮತ್ತೊಮ್ಮೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೇಸಿಕಲಿ ಫ್ರಸ್ಟ್ರೇಟ್ ಆಗಿ ಹೋಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಅವರ ಕೈಯಲ್ಲಿರೋದು ಇದೇ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್. ಸೊ ಇದರ ಮೂಲಕ ಮತ್ತೊಂದ್ಸಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಬಿಜೆಪಿಯ ಪಾಲಿಟಿಕ್ಸ್ ಅಧ್ವಾನಕ್ಕೆ ಹೋಗಿದೆ ಅಂತ. ಮುಂಚೆ ಎಲ್ಲ ಕಾರ್ಯಕರ್ತರ ಪಕ್ಷ ಇದು ಮತ್ತೆ ಆ ಪಾರ್ಟಿ ವಿತ್ ಲಾಟ್ ಆಫ್ ಡಿಫರೆನ್ಸ್ ಅಂತೆಲ್ಲ ಹೇಳ್ತಾ ಇದ್ರು. ಬಟ್ ಈಗ ಕೇವಲ ಒಂದು ಕುಟುಂಬವನ್ನ ಕೇಂದ್ರೀಕರಿಸಿ ಮಾತ್ರ ರಾಜಕಾರಣ ಆಗ್ತಿರೋದ್ರಿಂದ ಇದು ಪಕ್ಷಕ್ಕೆ ಅಪಾಯ ಅಂತ ಮತ್ತೊಂದ್ಸಲ ತಮ್ಮ ಸಿಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ ಯತ್ನಾಳ್. ಬಟ್ ಈ ಸಿಟ್ಟಿಗೆ ಇನ್ನೇನು ಬೆಲೆ ಅನ್ನುವಂತಹ ಪ್ರಶ್ನೆ ಇದೆ. ಈ ಬಡಿದಾಟಕ್ಕೆ, ಈ ಸಂಘರ್ಷಕ್ಕೆ ಇನ್ನೇನು ಬೆಲೆ ಅನ್ನುವಂತಹ ಪ್ರಶ್ನೆ ಇದೆ. ನೋಡಿ, ಇವರು ವಿಪಕ್ಷ ನಾಯಕ ಮಾಡ್ತೀನಿ ನಿನ್ನ 2 ತಿಂಗಳು ಸುಮ್ಮನಿದ್ದು ಬಿಡು ಅಂತ ಅಮಿತ್ ಶಾ ಕಡೆಯಿಂದ ಇವ್ರಿಗೊಂದು ಸೂಚನೆ ಬಂದಿತ್ತಂತೆ. 2 ತಿಂಗಳು ಬಿಡಿ, 15 ದಿನ ಕೂಡ ಸುಮ್ಮನಿರಲಿಲ್ಲ. ಪರಿಣಾಮ ಇವತ್ತು ಈ ಸ್ಥಿತಿಗೆ ಬಂದು ತಲುಪಿದ್ದಾರೆ. ಈಗಲೂ ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದನ್ನು ಇನ್ನು ಹೇಗೆ ಕನ್ಸಿಡರ್ ಮಾಡ್ತಾರೆ, ಇನ್ನು ಯಾರು ಕನ್ಸಿಡರ್ ಮಾಡ್ತಾರೆ, ಇಷ್ಟು ಸಹ BJP ಹೈಕಮಾಂಡ್ ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಒಂದು ಪ್ರಶ್ನೆ ಇತ್ತು. ಬಟ್ ಇದೊಂದು ಜನಾಭಿಪ್ರಾಯ ಮೂಡಿಸೋದಕ್ಕೆ ಅಥವಾ ಅವರಿಗೊಂದು ಸಿಂಪತಿ ಬರೋದಕ್ಕೆ ಒಂದು ಕಾರ್ಡ್ ಆಗಿ ಪ್ಲೇ ಆಗ್ತಾ ಇದೆ ಅಷ್ಟೇ ಬಿಟ್ಟರೆ ಇದಕ್ಕೆ ಇನ್ನೇನು ದೊಡ್ಡ ವ್ಯಾಲ್ಯೂ ಇಲ್ಲ. ಸಿದ್ದಶ್ರೀ ಬ್ಯಾಂಕ್ ಅಧಿಕಾರಿಗಳ ಜೊತೆಗೆ ಅವರಿರುವಂತಹ ಗೆಸ್ಟ್ ಹೌಸ್ನಲ್ಲಿ ಸಭೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಈ ಗೆಸ್ಟ್ ಹೌಸ್ಗೆ ಯಾರನ್ನೂ ಕೂಡ ಬಿಡಬೇಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಮಗನ ಜೊತೆಗೆ ಚಿಂಚೋಳಿ ಸಿದ್ದಶ್ರೀ ಗೆಸ್ಟ್ ಹೌಸ್ನಲ್ಲಿ ಯತ್ನಾಳ್ ಅವರು ವಾಸ್ತವ್ಯವನ್ನು ಹೂಡ್ತಾ ಇದ್ದಾರೆ. ಯಾರಿಗೂ ಪ್ರವೇಶ ಬೇಡ ಅಂತ ಹೇಳಿದ್ದಾರಂತೆ. ಹೀಗಾಗಿ ಆ ಗೆಸ್ಟ್ ಹೌಸ್ ಆವರಣದಲ್ಲೂ ಕೂಡ ಒಂದಷ್ಟು ಬೆರಳೆಣಿಕೆಯಷ್ಟು ವ್ಯಕ್ತಿಗಳು ಇರೋದು ಬಿಟ್ಟರೆ ಇನ್ಯಾರೂ ಕೂಡ ಇಲ್ಲ. ಒಂದು ಕಡೆಗೆ ಇವ್ರ ಪರವಾಗಿ ಬ್ಯಾಟಿಂಗ್ ಬೀಸಿ ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾ ಇದ್ದಾರೆ, ಮತ್ತು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಇವ್ರದ್ದು ಬಣ ಅಂತ ಒಂದು ಫಾರ್ಮ್ ಆಗಿತ್ತಲ್ಲ, ಆ ನಾಯಕರು ಕಂಗಾಲಾಗಿದ್ದಾರೆ. ಬಟ್ ಯಾವುದಕ್ಕೂ ಉತ್ತರ ಕೊಡದೆ ಅವರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ಯತ್ನಾಳ್ ಉಚ್ಚಾಟನೆಗೆ ಕೆಲ ಬೆಂಬಲಿಗರು ಈಗ ರೊಚ್ಚಿಗೇಳುತ್ತಾ ಇದ್ದಾರೆ. ಅವರ ಸಿಟ್ಟು ಪ್ರತಿರೋಧ ಹೇಗೆ ವ್ಯಕ್ತ ಆಗ್ತಾ ಇದೆ ಅನ್ನೋದನ್ನ ಕೂಡ ನಾವು ತೋರಿಸ್ತೀವಿ. ವಿಜಯಪುರದ ಇಂಡಿ ತಾಲೂಕಿನಲ್ಲಿ ಹಿಂದೂ ಸಂಘಟನೆಗಳು ಎಕ್ಸ್ಟ್ರೀಮ್ ರೈಟಿಸ್ಟ್ಗಳು ಯಾರಿದ್ರು ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಿಜೇಂದ್ರ ಯಡಿಯೂರಪ್ಪ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶವನ್ನ ತೋರಿಸ್ತಾ ಇದ್ದಾರೆ. ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಕೂಡ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜ ಅಲ್ವಾ, ಅದು ಅವ್ರ ನಾಯಕನದ್ದು ಇವತ್ತು ಈ ಪರಿಸ್ಥಿತಿ ಬಂತು, ನಿಂತ ನೀರಾಯಿತು ರಾಜಕೀಯ ಭವಿಷ್ಯ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣ ಇವರೇ ಅಂತ ಹೇಳಿ ತಮ್ಮ ಶಕ್ತಿ ಪ್ರದರ್ಶನವನ್ನು ಕೂಡ ಈ ಮೂಲಕ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಯಾವ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಮತ್ತು ಒಂದು ಸರ್ಕಲ್ನಲ್ಲೇ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇವರೆಲ್ಲರೂ ಕೂಡ ಯತ್ನಾಳ್ ಅವರ ಹಾರ್ಡ್ ಕೋರ್ ಫಾಲೋವರ್ಸ್ ಆಗಿದ್ರು. ನಿಮ್ಗೆ ಇನ್ನೊಂದು ಡಿಫ್ರೆನ್ಸ್ ಕೂಡ ನೀವು ನೋಡಿರ್ಬೋದು. ಇವ್ರನ್ನ ಲಾಸ್ಟ್ ಟೈಮ್ ಪಕ್ಷದಿಂದ ಉಚ್ಚಾಟನೆ ಮಾಡಿದಾಗ ಅವ್ರಿಗೆ ಇಷ್ಟೊಂದು ಫಾಲೋವರ್ಸ್ ಇರಲಿಲ್ಲ. ಅವ್ರಿಗೋಸ್ಕರ ಯಾರೂ ಪ್ರತಿಭಟನೆ ಎಲ್ಲ ಮಾಡಿರಲಿಲ್ಲ. ಅವಾಗೇನೋ ಅವ್ರು ದೊಡ್ಡ ಲೀಡರ್ ಅಂತ ಗುರುತಿಸ್ಕೊಂಡಿರಲಿಲ್ಲ. ಬಟ್ ಯಾವಾಗ ವಾಪಸ್ ಬಂದ್ರಲ್ಲ, ಅವ್ರಿಗೆ 2018ರಲ್ಲಿ ಮತ್ತೆ ಟಿಕೆಟ್ ಸಿಕ್ಕಿ ಮತ್ತೆ ಕಂಟೆಸ್ಟ್ ಮಾಡಿದ್ರಲ್ಲ, ಆಗ್ಲಿಂದ ಅವ್ರದ್ದೊಂದು ಇಮೇಜ್ ಬಿಲ್ಡ್ ಆಗ್ತಾ ಹೋಯಿತು ಈ ಭಾಗದಲ್ಲೆಲ್ಲ. ಸೊ ಇವತ್ತಿಗೆ ಅವರ ಉಚ್ಚಾಟನೆಯನ್ನು ಡೈಜೆಸ್ಟ್ ಮಾಡಿಕೊಳ್ಳೋ ಹಂತದಲ್ಲಿ ಈ ಕಾರ್ಯಕರ್ತರು ಕೂಡ ಇಲ್ಲ. ಹಿಂದುತ್ವದ ಐಡಿಯಾಲಜಿಗೆ ಸಂಬಂಧಪಟ್ಟಂತೆ ತುಂಬ ಅಗ್ರೆಸಿವ್ ಆಗಿ ಮಾತಾಡ್ತಾ ಇದ್ರು. ಯತ್ನಾಳ್ ಉಚ್ಚಾಟನೆಗೆ ಜಯಮೃತ್ಯುಂಜಯ ಶ್ರೀಗಳು ಕೂಡ ಕಿಡಿಕಾರಿದ್ದಾರೆ. ಯತ್ನಾಳ್ ವಿರುದ್ಧ ಬಿಜೆಪಿಯ ಒಳಗಿನವರೇ ಷಡ್ಯಂತ್ರವನ್ನು ಮಾಡಿದ್ದಾರೆ. ಇದರಿಂದ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜು. ನಿಮ್ಮ ಕಾಲ ಮೇಲೆ ನೀವು ಕಲ್ಲು ಹಾಕೊಳ್ಬೇಡಿ ಅಂತೆಲ್ಲ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ ಬಸವ ಮೃತ್ಯುಂಜಯ ಸ್ವಾಮೀಜಿಗಳು. ಇದನ್ನು ಎಷ್ಟು ಮಟ್ಟಕ್ಕೆ ಪಕ್ಷ ಕೇಳೋ ಸ್ಥಿತಿಯಲ್ಲಿದೆ ಅನ್ನೋದು ಪ್ರಶ್ನೆಯಾಗಿ ಉಳಿತಾ ಇದೆ. ಏನೆಲ್ಲ ಅವ್ರು ಹೇಳ್ತಾ ಇದ್ರು, ಎಲ್ಲ BJPಯಲ್ಲಿರುವಂತಹ ಪಂಚಮಸಾಲಿ ನಾಯಕರು ಬಂದ್ಬಿಡ್ಬೇಕು ರಾಜೀನಾಮೆ ಕೊಟ್ಟು ಅಂತ. ಮತ್ತೆ ಈ ಪಕ್ಷದ ಪರವಾಗಿ ಮನಸ್ಸು ಮಾಡುವಂಥ ಕೆಲಸವನ್ನು ಮಾಡ್ತಾ ಇತ್ತು ರಾಜಕೀಯವಾಗಿ. ಆದರೆ ಇಂಥ ಸಂದರ್ಭದಲ್ಲಿ ಇವರ ನಾಯಕತ್ವವನ್ನೇ ಅಡಗಿಸುವಂಥ ಹಿನ್ನೆಲೆಯೊಳಗೆ ಉಚ್ಚಾಟನೆ ಮಾಡುವಂಥದ್ದನ್ನು ನೋಡಿದ ಮೇಲೆ
ಮುಂದೆ ನಮ್ಮ ಸಮುದಾಯ ಯಾವ ರೀತಿಯಾಗಿ ರಾಜಕೀಯ ತೀರ್ಮಾನ ತೆಗೆದುಕೊಳ್ಬೇಕು. ಒಂದು ಕಡೆ ಲಾಠಿ ಏಟು ಕೊಟ್ಟಂಥ ಕಾಂಗ್ರೆಸ್ ಬೆಂಬಲಿಸಬೇಕು, ಪಂಚಮಸಾಲಿ ನಾಯಕರನ್ನು ಅಡಗಿಸೋ ಕೆಲಸ ಮಾಡುವಂತಹ ಈ ಬಿ ಜೆ ಪಿ ಒಳಗಿರ್ತಕ್ಕಂಥ ಈ ವ್ಯಕ್ತಿಗಳ ನಾಯಕತ್ವವನ್ನು ಬೆಂಬಲಿಸಬೇಕೆನ್ನುವಂಥ ಒಂದು ಭಾಳ ದೊಡ್ಡ ಪ್ರಶ್ನೆಗೆ ನಮ್ಮ ಸಮಾಜ ಒಳಪಟ್ಟಿದೆ. ಈ ಎಲ್ಲ ಕಾರಣಕ್ಕೋಸ್ಕರವಾಗಿ ಸಮುದಾಯದಲ್ಲಿ ಆತಂಕ ವ್ಯಕ್ತಪಟ್ಟಿದೆ. ಈಗಾಗಲೇ ನಮ್ಮ ಜನಾಂಗದವರು ಹಳ್ಳಿಯಲ್ಲಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾನು ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಸಮಾಜದ ಪದಾಧಿಕಾರಿಗಳು ದಿಢೀರ್ ತುರ್ತು ಸಭೆಯನ್ನು ಸಮಾಜದ ಪದಾಧಿಕಾರಿಗಳ ಸಭೆಯನ್ನು ಕರೆದು ಚರ್ಚೆ ಮಾಡಿಕೊಂಡು ಒಂದು ಉಗ್ರವಾಗಿರ್ತಕ್ಕಂಥ ಹೋರಾಟನ ನಮ್ಮ